ಮೇಜರ್ ವೀರೇಶ್ ಅವರು ಮಿಲಿಟರಿ ವೃತ್ತಿಯನ್ನು ತುಂಬಾ ಶ್ರದ್ಧೆಯಿಂದ ಹಾಗೂ ಪ್ರಾಮಾಣಿಕತೆಯಿಂದ ನಿರ್ವಹಿಸಿ ನಿವೃತ್ತಿ ಹೊಂದಿದ್ದಾರೆ. ವೀರೇಶ್ ಅವರ ಮುಂದಿನ ಜೀವನ ಈಗ ನೀವು ನೋಡುವಿರಿ. ಎಲ್ಲಿ ನೋಡಿದ್ರು ಲಂಚ ಲಂಚ ಲಂಚ. $150 ಕೋಟಿಯ ಭೂ ಹಗರಣ. ಈ ಭಾರತದ ಹಣೆ ಬರ ಇಷ್ಟೇ ಕಣ್ರಿ. ಭಾರತದ ಬಗ್ಗೆ ಹತ್ರ ಮಾತಾಡಕ್ ಹೋಗ್ಬೇಡಿ. ಸರ್ ಸರ್ ಸರಿ, ಡಾಕ್ಟರ್ ಕರ್ಕೊಂಡ್ಬರ್ತೀನಿ. ಡಾಕ್ಟರ್ ಸ್ವಲ್ಪ ಜ್ವರ ಉಸಿರಾಡಪ್ಪ. $180/20 ಬರ್ಕಪ್ಪ. ಇದು ತುಂಬ ಸೀರಿಯಸ್ ಆಗಿದೆ, ಆಂಜಿಯೋಗ್ರಾಮ್ ಮಾಡಿಸ್ಬೇಕು. ಅವ್ರ ಕಡೆ ಹೇಳ್ಬೇಡ. ಸರ್ಕಾರಿ ಆಸ್ಪತ್ರೆ ಇರೋದು ಜನರ ಸೇವೆಗೆ, ಯಾವುದೇ ರೀತಿ ದುಡ್ಡು ಕೊಡಕ್ಕೆ ಹೋಗಬೇಡಿ. ಯಾರಪ್ಪ ಪೇಷಂಟು? ನೀನೇನಾ? ಇಲ್ವಾ? ಆಂಜಿಯೋಗ್ರಾಮ್ ಮಾಡಬೇಕು, ದುಡ್ಡೆಲ್ಲ ಖರ್ಚಾಗುತ್ತೆ. ಯಾರು ಗೊತ್ತಿದ್ದು ಯಾರಿಲ್ವಾ? ರಿಪೋರ್ಟ್ಸ್ ಆ ಪೇಷಂಟ್ ಮುದೇನು ಇದಕ್ಕೆ ಆಂಜಿಯೋಗ್ರಾಮ್ ಮಾಡ್ಬೇಕಪ್ಪ. ಮತ್ತು ಅವ್ರ ಕಡೆಗೆ ತಿಳಿಸ್ಕೊಡು. ಮತ್ತೆ ಡಾಕ್ಟರ್ ಅವ್ರು ಯಾರಿಲ್ಲ, ಅವ್ರ ಮಗ US ಅಲ್ಲಿ ಇರ್ತಾನೆ. ಸೌಂಡ್ ಪಾರ್ಟಿ ಬಿಡಿ ಹೇಳ್ತಾರೆ. ದುಡ್ಡಿಗೇನು ಕಮ್ಮಿ ಇಲ್ಲ, ಏನಿಲ್ಲ ಡಾಕ್ಟರ್, ಏನು ಇದು ಮಾಡಬಾರ್ದೆ. ಹಲೋ. ಹೌದಾ? ಯಾವಾಗ? ಸರಿ ನೆಕ್ಸ್ಟ್ ಫ್ಲೈಟಲ್ಲೇ ಬರ್ತೀನಿ. ಹೃದಯ ಅಪಘಾತ ವಿಷಯವನ್ನು ತಿಳಿದ ಮಗ ವಿದೇಶದಿಂದ ಈಗ ಹಿಂದಿರುಗುತ್ತಿದ್ದ. ಈಗಿಲ್ಲ, ಈಗ ಆಂಜಿಯೋಗ್ರಾಮ್ ಪೇಷಂಟ್ ಇನ್ನೊಂದು ತಾಸಾಗುತ್ತೆ. ಆಮೇಲೆ ಬರಬೇಕು. ಒಂದು ತಾಸ. ಡ್ಯಾಡ್, ವಾಟ್ಸ್ ರಾಂಗ್ ವಿತ್ ಯು ಡ್ಯಾಡ್? ಏನು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀರಾ? ಬನ್ನಿ, ಫಾರಿನ್ಗೆ ಹೋಗೋಣ, ಅಲ್ಲಿ ಒಳ್ಳೆ ಡಾಕ್ಟರ್ ಜೊತೆ ತೋರಿಸಿ. ಇಲ್ಲ, ನಾ ಇಲ್ಲಿ ಬಿಟ್ಟರೆ ಎಲ್ಲಿ ಬರಲ್ಲ. ನಾ ಹುಟ್ಟರು ಸತ್ರು ಇಲ್ಲೇ. ಬನ್ನಿ, ಡಾಕ್ಟರ್ ಕರೆದಿದ್ದಾರೆ. ಡಾಕ್ಟರ್, ನಮ್ಮ ಡ್ಯಾಡ್ಗೆ ಏನಾಗಿದೆ? ನಿಮ್ಮ ತಂದೆ ತುಂಬ ಸೀರಿಯಸ್ ಆಗಿದೆ. ಅರ್ಜೆಂಟಾಗಿ ಬೈಪಾಸ್ ಸರ್ಜರಿ ಮಾಡಿದ್ರೆ ಉಳಿತಾರೆ, ಇಲ್ಲಾಂದರೆ ಕೈ ಜಾರು ಹೋಗ್ತಾರೆ ನೋಡಿ. ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ, ನಂಗೆ ನಮ್ಮ ತಂದೆನೇ ಮುಖ್ಯ. ಆಪ್ರೇಷನ್ ಮಾಡಿಬಿಡಿ. ಸರಿ, ಹಾಗಾದರೆ ನಮ್ಮ ಕಾಂಪೌಂಡ್ರನ್ನ ಮೀಟ್ ಆಗಿರಿ, ಅವರು ಫಾರ್ಮಾಲಿಟೀಸ್ ಮುಗಿಸ್ತಾರೆ. ನಿನ್ನೆ ನಮ್ಮ ಅಪ್ಪನ ರಿಪೋರ್ಟ್ ಇತ್ತಲ್ಲ ಸರ್? ಏನು ಆಂಜಿಯೋಗ್ರಾಮ್? ಎಕ್ಸ್ರೇ ರಿಪೋರ್ಟ್, ಆಂಜಿಯೋಗ್ರಾಮ್ ರಿಪೋರ್ಟ್. $500 ಖರ್ಚಾಗುತ್ತೆ. ಇಲ್ಲಿ ಕೂಡ ಕೊಡ್ಬೇಕಾಯ್ತು ಸರ್? ಎಲ್ಲದಕ್ಕೂ ಒಳ್ಳೆಯದು. ಸರಿ ತಗೊಳ್ಳಿ. ನಿಯಮವನ್ನು ಪಾಲಿಸಲು ಹೋಗಿ ವಿಫಲಗೊಂಡ ಪೃಥ್ವಿಯು ಸಹಾಯ ಪಡೆಯಲು ವೈದ್ಯಾಧಿಕಾರಿ ಬಳಿಗೆ ಹೋಗುತ್ತಾನೆ. ಸರಿ ಬರ್ರಿ, ಏನು ಸಮಾಚಾರ? ಏನು ಹೇಳಿ. ಸರ್, ಇಲ್ಲಿ ನಮ್ಮ ಅಪ್ಪನ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು ಸರ್. ಎಲ್ಲದಕ್ಕೂ ದುಡ್ಡು ಕೇಳ್ತಿದ್ದಾರೆ ಸರ್. ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಅದಕ್ಕೆ ನಾವು ದುಡ್ಡು ಕೇಳ್ತೀವಿ ರೀ. ಇವೆಲ್ಲ ಭಾರತದಲ್ಲಿ ಇದ್ದಿದ್ದೆ.
ಅಲ್ಲ ಸರ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದ್ರೆ ಎಲ್ಲ ಫ್ರೀ ಅಲ್ಲ ಸರ್ ಎಲ್ಲಿ ಕೂಡ ದುಡ್ಡು ಕೊಡ್ಬೇಕಾ? ಅಷ್ಟಿದ್ರೆ ನಿಮ್ಮ ಪೇಷಂಟ್ನ ಪ್ರೈವೇಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ. ಸರ್ ಅದೆಲ್ಲ ಮಾಡಬೇಡಿ. ಏನಿಲ್ಲ ನನಗೆ ಕೆಲಸಗಳು ಇರ್ತಾವ ಮಾಡಬೇಡಿ ಸರ್. ಹಲೋ ವೈದ್ಯಾಧಿಕಾರಿಯ ಭ್ರಷ್ಟಾವತಾರವನ್ನು ಕಂಡ ಪೃಥ್ವಿ ಕೋಪಗೊಂಡು ಮಾಧ್ಯಮ ಪ್ರತಿನಿಧಿಗಳ ಸಹಾಯ ಪಡೆಯಲು S9 ಎಂಬ ಚಾನೆಲ್ಗೆ ಸಂಪರ್ಕಿಸುತ್ತಾನೆ. ಆಪರೇಷನ್ ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಎಲ್ಲ ಫ್ರೀ ಇರುತ್ತೆ. ಅಲ್ಲಿ ಆಪರೇಷನ್ ಟ್ರೀಟ್ಮೆಂಟ್ಗೆಲ್ಲ ಗಿಫ್ಟ್ ಇರ್ತದೆ. ಐ ಮೀನ್ ಬೈಕ್ ರೇಟ್ ಬರ್ತಾರೆ. ಅದು ಕೊಡೋಕ್ಕೆ ಪ್ರಾಬ್ಲಮ್ ಇಲ್ಲ ಸರ್. ಆದರೂ ಇದೊಂಥರ ಅಪರಾಧ. ಅದಕ್ಕೆ ನಿಮ್ಮ ಸಹಾಯದಲ್ಲಿ ಶೂಟ್ ಮಾಡ್ತೀರಾ ಅಂತ. ಶೂಟು ಈ ಥರ ಕೇಸಸ್ ಸುಮಾರು ಬರ್ತಾರೆ ನಮ್ಮ ಹತ್ರ. ಸುಮಾರು ಇದ್ದಾವೆ ಕೇಸಸ್ಗಳು. ಬಟ್ ನಿಮ್ದು ಇವಾಗ ಮಾಡಬೇಕಂದ್ರೆ ಅದಕ್ಕೆ ಖರ್ಚಾಗುತ್ತೆ. ಬೇಗ ಆಗಬೇಕಂದ್ರೆ ಖರ್ಚಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನೀವು ಹೆಲ್ಪ್ ಮಾಡ್ತೀರಾ ಅಂತ ಬಂದು ನೀವು ಕೂಡ ಕೇಳ್ತಾ ಇದ್ದೀರಲ್ಲ ಸರ್. ನಿಮಗೆ ಬೇಗ ಆಗಬೇಕಂದ್ರೆ ಖರ್ಚಾಗುತ್ತೆ, ಇಲ್ಲ ಅಂದರೆ ವೈದ್ಯಾಧಿಕಾರಿಗಳ ಬಳಿ ಕೊನೆಗೂ ನ್ಯಾಯ ಸಿಗದ ಕಾರಣ ಬೇಸರಗೊಂಡ ಪೃಥ್ವಿಯು ಆರೋಗ್ಯ ಸಚಿವರನ್ನು ಸಹಾಯ ಪಡೆಯಲು ಹೋಗುತ್ತಾನೆ. ಏನಪ್ಪ? ಮಿನಿಸ್ಟರ್ ನೋಡ್ಬೇಕಿತ್ತು ಸರ್. ಇಲ್ಲ, ಅರ್ಜೆಂಟ್ ಇದೆ ಸರ್. ಅಪಾಯಿಂಟ್ಮೆಂಟ್ ಇದೆನಾ? ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಸರ್. ಇಲ್ಲ. ಎಷ್ಟಾಗ್ತದೆ ಸರ್? ಆಯ್ತಾ ನಿಮ್ದೆಲ್ಲ? ಓಕೆ ನಮಸ್ಕಾರ. ಬಂದಮೇಲೆ ನಮ್ಮ ಬಾಕ್ಸ್ ಏನಿದೆ ಕಳಿಸ್ಬಿಡಿ. ಬಾಪ. ಹಾಂ ಕೂತ್ಕೋ. ಸರ್ ನಮ್ಮ ಫಾದರ್ ಹಾರ್ಟ್ ಪೇಷಂಟ್ ಸರ್. ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದೆ ಸರ್. ಅಲ್ಲಿ ಫುಲ್ ಸೀರಿಯಸ್ ಅಲ್ಲ ಸರ್, ಆಪ್ರೇಷನ್ ಮಾಡಿಸ್ಬೇಕಂತ. ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಫ್ರೀ ಅಲ್ವಾ ಸರ್? ಪ್ರತಿಯೊಂದಕ್ಕೆ ದುಡ್ಡು ಕೇಳ್ತಾ ಇದ್ದಾರೆ ಸರ್. ಕೊಡೋಕ್ಕೇನು ಪ್ರಾಬ್ಲಮ್ ಇಲ್ಲ ಸರ್. ನಮ್ಮ ಫಾದರ್ ಫುಲ್ ಸ್ಟ್ರಿಕ್ಟು ಮಿಲಿಟ್ರಿಯಲ್ಲಿ ಕೆಲಸ ಮಾಡಿದ್ದಾರೆ ಸರ್. ಅವ್ರು ಲಂಚ ಕೊಡೋಕೆ ಇಷ್ಟ ಇಲ್ಲ ಸರ್. ಅವರಿಗೋಸ್ಕರ ನಾನು ಇಲ್ಲಿ ನಿಮ್ಗೆ ಹೆಲ್ಪ್ ಪರಿಚಯ ಇರುತ್ತೆ ಅಂತ ನಿಮಗೋಸ್ಕರ ಹೆಲ್ಪ್ ಬಂದಿದ್ದೀನಿ ಸರ್. ಇಂಡಿಯಾ ಗೌರ್ಮೆಂಟ್ ಅಂದರೆ ಅಷ್ಟೇಪ್ಪ, 10 ಲಕ್ಷ ಕೇಳ್ತಾರೆ, 20 ಲಕ್ಷ ಕೇಳ್ತಾರೆ. ದಟ್ಸ್ ನಾಟ್ ಎ ಮ್ಯಾಟರ್, ಕೊಡಬೇಕು. ಓಕೆ ಒಂದು ಕೆಲಸ ಮಾಡಿ, ನಿಮ್ಮ ತಂದೆ ಅವ್ರದೆಲ್ಲ ಜವಾಬ್ದಾರಿ ನನಗೆ ಬಿಟ್ಬಿಡು. ಡಾಕ್ಟ್ರುಗಳೆಲ್ಲ ನಾನು ಫೋನ್ ಮಾಡಿ ಹೇಳ್ತೀನಿ. ಆದರೆ ಇದರಿಂದ ನನಗೆ ಏನು ಲಾಭ, ನನಗೆ ಎಷ್ಟು ಸಿಗ್ತದೆ? ಸರ್ ನೀವು ಕೂಡ ಕೇಳ್ತಿದ್ದೀರಲ್ಲ ಸರ್. ನೀವು ಹೆಲ್ಪ್ ಮಾಡ್ತೀರ ಅಂತ ಬಂದರೆ ನೀವೇ ದುಡ್ಡು ಕೇಳ್ತಿದ್ದೀರಲ್ಲ ಸರ್. ಹೆಲ್ಪ್? ನಾನು ಈ ರಾಜಕಾರಣಿ ಫೀಲ್ಡಿಗೆ ಎಂಟ್ರಿ ಆಗ್ಬೇಕಂದ್ರೆ ನನಗೂ ಯಾರು ಹೆಲ್ಪ್ ಮಾಡಿಲ್ಲ ತಮ್ಮ. ರೊಕ್ಕ ಈ ಮಿನಿಸ್ಟ್ರ್ ಪೋಸ್ಟ್ ಬರ್ಬೇಕಂದ್ರೆ ಎಷ್ಟು ಕೋಟಿ ಸುರಿದಿದ್ದೀನಿ ಗೊತ್ತಾ? ನೋಡಪ್ಪ, ಅವೆಲ್ಲ ಬೇಡ ಈಗ. ನಿನಗೇನು ಇವಾಗ ರೊಕ್ಕ ಮುಖ್ಯನಾ ನಿಮ್ಮ ಅಪ್ಪ ಮುಖ್ಯನಾ? ಹೇಳ್ಬಿಡು. ಇಲ್ಲ ಅಂತಂದ್ರೆ ರೈಟ್ ಹೇಳು. ತುಂಬ ಕೆಲಸ ಇದೆ ಇಲ್ಲಿ. ಐ ಕಾಂಟ್ ಟಾಲರೇಟ್ ಆಲ್ ಸಚ್ ಥಿಂಗ್ಸ್. ದುಡ್ಡು ಕೊಡ್ಬೇಕಂದ್ರೆ ಅಲ್ಲೇ ಹಾಸ್ಪಿಟ್ಲಲ್ಲಿ ಕೊಟ್ಟು ನಮ್ಮ ಅಪ್ಪಗೆ ಆಪ್ರೇಷನ್ ಮಾಡಿಸ್ಬಿಡ್ತಿದ್ದೆ ಸರ್. ಆದ್ರೆ ದುಡ್ಡೇನು ದೊಡ್ಡದಲ್ಲ ಸರ್. ನಿಮ್ಮ ಹತ್ರ ಹೆಲ್ಪ್ ರೊಕ್ಕ ಏನು? ಅಲ್ಲಿ ಕೊಟ್ಟರು ಒಂದೇ, ಇಲ್ಲಿ ಕೊಟ್ಟರು ಒಂದೇ. ಅಲ್ಲಿ ಕೊಟ್ಟರೆ 10 ಲಕ್ಷ, ಇಲ್ಲಿ ಕೊಟ್ಟರೆ 5 ಲಕ್ಷ. ಡಿಸೈಡ್ ಮಾಡು, 10 ಲಕ್ಷನಾ 5 ಲಕ್ಷನಾ? ಇದ್ರ ಮೇಲೆ ನಿನ್ನಿಷ್ಟ. ಏನು ಮಾಡ್ತೀವಿ? ನೀವು ಜನರಿಂದ ಆರಿಸ್ಕೊಂಬಂದಿರೋದು ಸರ್. ನೀವು ಜನರಿಗೋಸ್ಕರ ಸೇವೆ ಮಾಡಬೇಕು. ನೀವು ಹಿಂಗೆ ಮಾಡ್ತಾ ಹೋದ್ರೆ ನಿಮ್ಮನ್ನು ಜನ ರಕ್ಷಕರಲ್ಲ, ಜನ ಭಕ್ಷಕರ ಅಂತಾರೆ. ನಿಮ್ಮಂಥ ಭ್ರಷ್ಟ ರಾಜಕಾರಣಿಗಳಿಂದಾಗಿ ನಮ್ಮ ದೇಶ ಹಾಳಾಗ್ತಿರೋದು. ನಿಮ್ಮಂಥ ರಾಜಕಾರಣಿಗಳಿಗೆ ನನ್ನ ಧಿಕ್ಕಾರ. ಇವ್ರಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ಹೋಗ್ಲಿ ಬಿಡು, ಎಲ್ಲೋದ್ರೂ ಇಲ್ಲೇ ಬರಬೇಕು. ಓಕೆ ನೋಡು, ಇನ್ನೊಂದ್ಸಲ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಇವಂಥವ್ರು ಏನಿದ್ರು ಫಸ್ಟ್ ನಮಗೆ ಪ್ರಾಬ್ಲಮ್ ಕೇಳಿ ಹೋಗ್ಬಿಡ್ಬೇಕು. ತನ್ನ ತಂದೆಯ ಆದೇಶದ ಮೇರೆಗೆ ಎಲ್ಲ ನಿಯಮವನ್ನು ಪಾಲಿಸಿದ ಪೃಥ್ವಿಯು ಎಲ್ಲಿಯೂ ಲಂಚ ನೀಡದ ಕಾರಣ ತನ್ನ ತಂದೆಯನ್ನು ಕಳೆದುಕೊಳ್ಳುತ್ತಾನೆ.
ಬರ್ರಿ ದಣಿ. ಬಾಡಿ ತೊಗೊಂಡೋಗ್ಬೇಕು. ನಮ್ಮಪ್ಪ ಸತ್ತೋದ್ರೆ ಅವ್ರ ಬಾಡಿ ತೊಗೊಂಡೋಗ್ಬೇಕಿತ್ತು. ದುಡ್ಡು ಎಷ್ಟು ಕೊಡ್ತೀರೇನೋ? ಇಲ್ಲಿ ಕೂಡ ದುಡ್ಡು ಕೇಳ್ತೀರಲ್ಲಪ್ಪ. ನಿಮ್ಮ ಅಪ್ಪ ಸತ್ರ ಇದ್ರೇನೋ ನಿಮ್ಮ ಅಮ್ಮ ಸತ್ರ ಇದ್ರೇನೋ ನಮಗೆ ದುಡ್ಡೇ ಮುಖ್ಯ. ಬಾಬಾ ತೊಗೊಂಡೋಗ. ಇಂಡಿಯಾಗೆ ಬಂದು ನಮ್ಮ ಅಪ್ಪನ ಕಳ್ಕೊಂಬಿಟ್ಟೆ ಭ್ರಷ್ಟಾಚಾರದಿಂದ. ನಾನು ಇಲ್ಲಿದ್ದು ವೇಸ್ಟು. ಇಲ್ಲಿ ಯು ಎಸ್ಗೆ ವಾಪಸ್ ಹೋಗ್ಬಿಡ್ತೀನಿ. ಹೇ ಡ್ಯೂಡ್, ಇವತ್ತು ನಿಮ್ಮಪ್ಪ ನಾಳೆ ನಮ್ಮಪ್ಪ ಆಗಬಹುದು. ಈ ಭ್ರಷ್ಟಾಚಾರವನ್ನು ಹೀಗೆ ಬಿಟ್ಟರೆ ಎಲ್ಲರನ್ನೂ ಬಲಿ ತೆಗೆದುಕೊಳ್ಳುತ್ತದೆ. ಹಾಗಾಗಿ ನಾವು ಯುನೈಟೆಡ್ ಆಗಿ ನಿಂತ್ಕೊಂಡು ಭ್ರಷ್ಟಾಚಾರವನ್ನು ತೊಲಗಿಸೋಣ. ನಿಮಗೆಲ್ಲ ಗೊತ್ತು ಭ್ರಷ್ಟಾಚಾರದಿಂದ ನಮ್ಮ ದೇಶ ಎಷ್ಟು ಹಾಳಾಗ್ತಿದೆ ಅಂತ. ಅದಕ್ಕೋಸ್ಕರ ಸೆಲೆಬ್ರಿಟಿಗಳೆಲ್ಲ ನಮ್ಮ ಸಪೋರ್ಟ್ಗೆ ಬಂದಿದ್ದಾರೆ. ಅದಕ್ಕೆ ನಿಮ್ಮ ಸಪೋರ್ಟ್ಗೋಸ್ಕರ ನಿಮ್ಮ ಕಾಲೇಜಿಗೆ ಬಂದಿದ್ದೀವಿ. ನಿಮ್ಮದೆಲ್ಲ ಸಪೋರ್ಟ್ ನಮಗೆ ಬೇಕು. ನಮಸ್ಕಾರ. ನಾನು ಪ್ರಧಾನಮಂತ್ರಿಯಾಗಿ ನನಗೆ ಹೆಮ್ಮೆ ಆಗ್ತಾ ಇದೆ. ಇವತ್ತು ಪೃಥ್ವಿಯವ್ರನ್ನ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಬರ್ತಾ ಇದ್ದೀನಿ ಅವರ ಯಶಸ್ಸಿಗೆ ಹಾಗೂ ದೇಶದ ಎಲ್ಲರ ಚೈತನ್ಯವನ್ನು ಹೆಚ್ಚಿಸಿದ್ದಕ್ಕೆ. ಹಾಗೂ ಪೃಥ್ವಿಯವರು ಮಾಡಿದ ಕೆಲಸ ಒಂದು ಅಪೂರ್ವವಾದದ್ದು. ನಾನು ನನ್ನ ಸರ್ಕಾರದ ಪರವಾಗಿ ಹೇಳೋದೇನೆಂದರೆ, ನಮ್ಮ ಸರ್ಕಾರ ಲೋಕಾಯುಕ್ತ ಮತ್ತು ಜನ್ ಲೋಕಪಾಲ್ ಬಿಲ್ಲನ್ನು ಹಿಂದೆ ಜಾರಿಗೆ ತರುತ್ತದೆ. ಸರ್ಕಾರದ ಕೆಲಸ ಅನ್ನೋದು ಜನರ ಕೆಲಸ. ಯಾರಾದರೂ ಲಂಚ ಕೇಳಿದ್ದಲ್ಲಿ ಅವರು ದೂರು ನೀಡಿದರೆ ಅವರ ವಿರುದ್ಧ ಕಠಿಣವಾದ ಕ್ರಮಗಳಾಗೋದು. ಅಂತಿಮವಾಗಿ ನಾನು ಹೇಳೋದೇನೆಂದರೆ, ಮೊದಲು ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ, ತಾನಾಗೇ ದೇಶ ಸ್ವಚ್ಛಗೊಳ್ಳುತ್ತದೆ.